ಸ್ನೇಹಿತರೆ, ಇಂದು ಶನಿವಾರ, ಹಾಗೆ ಏಕಾದಶಿ ಕೂಡ ಬಂದಿದೆ. ಶನಿವಾರದ ದಿನ ಏಕಾದಶಿ ಬಂತು ಅಂತಂದ್ರೇ ಅತ್ಯಂತ ಶಕ್ತಿಯುತವಾದಂಥ ದಿನ ಅಂತ ನಾವು ಪುರಾಣದಲ್ಲಿ ತಿಳಿದುಕೊಳ್ತೀವಿ. ಈ ದಿನ ವಿಷ್ಣುವಿನ ಅನುಗ್ರಹ ನಮಗೆ ತುಂಬ ಸುಲಭವಾಗಿ ಸಿಗುತ್ತೆ. ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ, ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ಬರೋದ್ರಿಂದ, ವಿಷ್ಣುವಿಗೆ ಪ್ರತ್ಯೇಕವಾದಂಥ ದೀಪಾರಾಧನೆ ಮಾಡೋದ್ರಿಂದ ವಿಷ್ಣುವಿನ ಅನುಗ್ರಹ ನಮಗೆ ಅತೀ ಸುಲಭವಾಗಿ ನಮಗೆ ಸಿಗುತ್ತೆ. ಹಾಗೆ ವಿಷ್ಣುವಿಗೆ ಇಷ್ಟವಾದಂಥ ಈ ವಸ್ತುಗಳನ್ನು ನಾವು ಸಮರ್ಪಣೆ ಮಾಡೋದ್ರಿಂದ, ಈ ಪುಷ್ಪಗಳನ್ನು ಸಮರ್ಪಣೆ ಮಾಡೋದ್ರಿಂದ ಕೂಡ ನಿಮಗೆ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ತುಂಬ ಕಷ್ಟಪಡ್ತಾ ಇದ್ದೀವಿ ಜೀವನದಲ್ಲಿ, ಯಾವುದರಲ್ಲೂ ನೆಮ್ಮದಿ ಇಲ್ಲ, ಹಣಕಾಸಿನ ಸಮಸ್ಯೆ ಆಗ್ತಾಯಿದೆ, ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಆಗ್ತಾಯಿದೆ, ಮಾನಸಿಕವಾಗಿ ನೆಮ್ಮದಿಯನ್ನು ಕಳೆದುಕೊಂಡ್ಬಿಟ್ಟಿದ್ದೀವಿ, ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ, ಹೇಗೆ ಕಷ್ಟಗಳಿಂದ ಹೊರಬರೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಜನ ಯೋಚಿಸ್ತಾ ಇರ್ತೀರ. ಈ ದಿನ, ಅದರಲ್ಲೂ ಇಂಥ ಅದ್ಭುತವಾದಂತಹ ದಿನದಂದು ಈ ಪ್ರಕಾರದಲ್ಲಿ ನಾನು ತಿಳಿಸ್ಕೊಡುವಂಥ ವಿಧಾನದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳಿ, ವಸ್ತುಗಳನ್ನು ಸಮರ್ಪಣೆ ಮಾಡ್ಕೊಳ್ಳಿ, ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲ ಒಂದೇ ವಾರದಲ್ಲಿ ನಿವಾರಣೆ ಆಗ್ತಾ ಹೋಗುತ್ತೆ. ಭಕ್ತಿ ಶ್ರದ್ಧೆಯಿಂದ ನೀವು ಮಾಡ್ಕೊಳ್ಳೋದು ಅತಿ ಮುಖ್ಯವಾಗುತ್ತೆ. ಸ್ನೇಹಿತರೆ, ಮನೇಲಿ ತುಂಬ ಕಷ್ಟ ಬರ್ತಾ ಇದೆ ಅಂದರೆ ಕೆಲವೊಂದಷ್ಟು ನಮ್ಮ ಅಭ್ಯಾಸಗಳು ಕೂಡ ಕಾರಣವಾಗ್ತವೆ. ಅಂದರೆ ಸೂರ್ಯೋದಯಕ್ಕೆ ಮುನ್ನ ಎದ್ದೇಳದೇ ಇರುವಂಥದ್ದು, ಯಾವಾಗಂದ್ರೆ ಅವಾಗ ಎದ್ದೇಳೋದು, ಮುಖ ಕೈಕಾಲು ತೊಳೆದೆ ಹಾಗೆ ಅಡುಗೆ ಮನೆಗೆ ಹೋಗ್ಬಿಡೋದು, ಹೀಗೆ ಈ ಥರ ಮನೆ ಬಾಗಿಲನ್ನು ಸ್ವಚ್ಛಗೊಳಿಸದೇ ಇರೋದು, ರಂಗೋಲಿ ಇಡದೇ ಇರೋದು, ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಳದೇ ಇರುವಂಥದ್ದು, ಇವೆಲ್ಲ ಕೂಡ ಒಂದೊಂದು ಕಾರಣ ಆಗ್ಬಿಡುತ್ತೆ ನಮ್ಮ ಮನೆಗೆ ಕಷ್ಟ ಬರೋದಕ್ಕೆ. ಯಾಕೆಂದರೆ ಹಣಕಾಸಿನ ಸಮಸ್ಯೆಗಳು ಬರ್ತಾ ಇದೆ, ಅನಾರೋಗ್ಯ ಸಮಸ್ಯೆಗಳು ಬರ್ತಾ ಇದೆ, ಏನೇನೋ ಕೆಟ್ಟ ಕೆಟ್ಟ ಘಟನೆಗಳು ನಡೀತಾ ಇದೆ ಅಂತಂದಾಗ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಇಲ್ಲ ಅಂತಲೇ ಅರ್ಥ. ದಾರಿದ್ರ್ಯ ಲಕ್ಷ್ಮಿ ಬಂದು ಮನೆಯಲ್ಲಿ ನೆಲೆಯೂರಿದ್ದಾಳೆ ಅಂತಲೇ ಅರ್ಥವಾಗುತ್ತೆ. ಹಾಗಾಗಿ ದಾರಿದ್ರ್ಯ ಲಕ್ಷ್ಮಿ ಎಲ್ಲಿ ಶುಭ್ರತೆ ಇರೋದಿಲ್ವೋ, ಎಲ್ಲಿ ಸರಿಯಾದ ಕ್ರಮಬದ್ಧವಾದಂಥ ಜೀವನ ಶೈಲಿ ಇರೋದಿಲ್ವೋ ಅಂತಹ ಜಾಗದಲ್ಲಿ ದಾರಿದ್ರ್ಯ ಲಕ್ಷ್ಮಿ ಇರೋದಕ್ಕೆ ಇಷ್ಟಪಡ್ತಾಳೆ. ದಾರಿದ್ರ್ಯ ಲಕ್ಷ್ಮಿಯನ್ನು ಹೊರಹಾಕಿ ಅದೃಷ್ಟ ದೇವತೆ ಮಹಾಲಕ್ಷ್ಮಿಯನ್ನು ಮನೆಗೆ ಕರೆದೊಯ್ಯಬೇಕು ಅಂತಂದರೆ ನಾನು ತಿಳಿಸ್ಕೊಡುವಂಥ ಪ್ರಕಾರದಲ್ಲಿ ನೀವು ನಡೆದುಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಸಾಧ್ಯವಾದಷ್ಟು ಹೆಣ್ಮಕ್ಳು ಸೂರ್ಯೋದಯಕ್ಕೂ ಮುನ್ನ ಎದ್ದೇಳಬೇಕಾಗುತ್ತೆ. ಸೂರ್ಯೋದಯಕ್ಕೂ ಮುನ್ನ ಎದ್ದು ಕೈಕಾಲು ಮುಖಗಳನ್ನು ಶುಭ್ರಗೊಳಿಸ್ಕೊಂಡು ನಂತರವಷ್ಟೇ ನೀವು ಅಡುಗೆ ಮನೆಗೆ ಹೋಗಬೇಕು. ಹಾಗೆ ಮನೆಯ ಅಂಗಳವನ್ನೆಲ್ಲ ಸಾರಿಸಿ ರಂಗೋಲಿಯನ್ನು ಬಿಡಬೇಕಾಗತ್ತೆ. ಮನೆಯನ್ನು ಅತಿ ಶೀಘ್ರದಲ್ಲಿ ಸ್ವಚ್ಛಗೊಳಿಸ್ಕೊಳ್ಳಿ. ಸ್ನಾನಾದಿಗಳನ್ನು ಮುಗಿಸಿ ನಿತ್ಯ ದೀಪಾರಾಧನೆ ಮಾಡಬೇಕಾಗತ್ತೆ. ಖಂಡಿತ ಈ ರೀತಿಯಾಗಿ ಕ್ರಮಬದ್ಧವಾದಂಥ ಜೀವನ ಶೈಲಿಯನ್ನು ಯಾವ ಹೆಣ್ಣುಮಕ್ಕಳು ಅಳವಡಿಸ್ಕೊಂಡಿರ್ತಾಳೋ ಅಂತಹ ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಕೂಡ ಇರೋದಿಲ್ಲ. ಗಂಡನ ಏಳಿಗೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ, ಎಲ್ಲದರಲ್ಲೂ ಕೂಡ ಕ್ಷೇಮವಾಗಿರ್ತೀರ. ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಪ್ರಗತಿ ಹೊಂದುತ್ತಾರೆ. ಮನೆಯಲ್ಲಿ ಅನ್ನಕ್ಕೆ ದುಡ್ಡಿಗೆ ಕೊರತೆ ಇರೋದಿಲ್ಲ. ನೀವು ಸಂಪಾದನೆ ಮಾಡಿಟ್ಟು 4 ಜನಕ್ಕೆ ನೀವು ಹಂಚುವಷ್ಟು ಮಟ್ಟಕ್ಕೆ ನೀವು ಬೆಳವಣಿಗೆಯನ್ನು ಹೊಂದುತ್ತೀರ. ಈ ಪ್ರಕಾರದಲ್ಲಿ ನಡೆದುಕೊಳ್ಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ತುಂಬ ಕಷ್ಟಗಳಾಗ್ತಾ ಇದೆ ಅಂದಾಗ ಕೆಲವೊಮ್ಮೆ ಗ್ರಹ ದೋಷಗಳು ಕೂಡ ಇರುತ್ತೆ. ಜಾತಕದಲ್ಲಿ ಆಗುವಂತಹ ಗ್ರಹ ದೋಷಗಳಿಂದ ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರ. ಶನಿ ದೋಷಗಳು ಇರುವಂತಹ ಸಾಧ್ಯತೆಗಳಿರುತ್ತೆ. ಸಾಧ್ಯವಾದಷ್ಟು ಶನಿವಾರದ ದಿನ ಯಾರಿಗೆಲ್ಲ ಶನಿ ದೋಷಗಳಿರುತ್ತೆ ಅಂಥವರು ಹರಳುಪ್ಪು ಅಥವಾ ಕಲ್ಲುಪ್ಪು ಅಂತ ಏನು ಹೇಳ್ತೀವಿ ನೋಡಿ, ಅದನ್ನು ಸ್ನಾನದ ನೀರಿನಲ್ಲಿ 1-2 ಕಲ್ಲುಪ್ಪನ್ನು ಸೇರಿಸ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಶನಿ ದೋಷ ನಿವಾರಣೆ ಆಗುತ್ತೆ. ಖಂಡಿತವಾಗಿಯೂ ಈ ದೋಷಗಳು ನಿವಾರಣೆ ಆದಂಥ ಸಂದರ್ಭದಲ್ಲಿ ಮೈ ಮೇಲೆ ಹಿಡಿದಿದ್ದಂಥ ದಾರಿದ್ರ್ಯ ನಿವಾರಣೆ ಆದಂಗಾಗುತ್ತೆ, ಕಷ್ಟಗಳು ದೂರವಾಗ್ತಾ ಹೋಗುತ್ತೆ, ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನಾನು ತಿಳಿಸ್ಕೊಟ್ಟ ಮಟ್ಟದಲ್ಲಿ ನೀವು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಸ್ನೇಹಿತರೆ, ಸ್ನಾನಾದಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ, ಅಂಗಳವನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಸ್ನಾನಾದಿಗಳನ್ನು ಮುಗಿಸ್ಕೊಂಡ ನಂತರ ನೀವು ವಿಷ್ಣುವಿನ ಆರಾಧನೆ ಮಾಡಬೇಕಾಗುತ್ತೆ. ವಿಷ್ಣುವಿನ ಫೋಟೋ ಇದ್ದರೆ ಅದನ್ನು ಚೆನ್ನಾಗಿ ಶುಭ್ರಗೊಳಿಸ್ಕೊಳ್ಳಿ. ಈ ದಿನ ಶುಭ್ರಗೊಳಿಸ್ಕೊಂಡು ಆ ಒಂದು ಫೋಟೋವನ್ನು ಒಂದು ಪೀಠದ ಮೇಲೆ ಇಟ್ಟು ಅನಂತರವಾಗಿ ಈ ಪ್ರತ್ಯೇಕವಾದಂಥ ದೀಪಾರಾಧನೆಗೆ ತಯಾರಿ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಸಾಧ್ಯವಾದಷ್ಟು ಜಾಜಿ ಪುಷ್ಪ, ಮಂದಾರ ಅಥವಾ ದಾಸವಾಳ ಪುಷ್ಪ ಅಂತ ಏನು ಹೇಳ್ತೀವಿ ನೋಡಿ, ಜಾಜಿ ಪುಷ್ಪ, ದಾಸವಾಳ ಪುಷ್ಪ, ಹಾಗೆ ತಪ್ಪದೆ ನೀವು ತುಳಸಿ ದಳವನ್ನು ವಿಷ್ಣುವಿಗೆ ಸಮರ್ಪಣೆ ಮಾಡಬೇಕು. ಇದಂತೂ ನೀವು ಇಡಲೇಬೇಕಾಗುತ್ತೆ. ಹಾಗೆ ಅರಿಶಿನ ಕುಂಕುಮ ಗಂಧದ ಬೊಟ್ಟುಗಳನ್ನು ನೀವು ಇಡಬೇಕಾಗುತ್ತೆ. ಹಾಗೆ ಈ ಏಕಾದಶಿಯ ದಿನ ನೀವು ಪಚ್ಚೆ ಕರ್ಪೂರವನ್ನು
ಉಪಯೋಗಿಸ್ಬೇಕಾಗುತ್ತೆ ಆರತಿಯಲ್ಲಿ. ಹಾಗಾಗಿ ಪಚ್ಚೆ ಕರ್ಪೂರವನ್ನು ಕೂಡ ಇಟ್ಕೊಂಡು ನೀವು ಆರತಿ ಮಾಡಬೇಕಾಗುತ್ತೆ. ಸಾಧ್ಯವಾದರೆ ನೀವು ಬೆಳಗ್ಗೆ ಮಾಡ್ಕೊಳ್ಳಿ, ಇಲ್ಲ ಸಾಯಂಕಾಲ ಕೂಡ ನೀವು ಮಾಡ್ಕೊಳ್ಬೋದು. ಹಾಗೆ ಈ ಪುಷ್ಪಗಳನ್ನು ಸಮರ್ಪಣೆ ಮಾಡಿದ ನಂತರ ಈ ಒಂದು ದೀಪಾರಾಧನೆ ನಿಮ್ಗೆ ತುಂಬ ತಡ್ಕೊಳಕ್ಕಾಗ್ತಲ್ಲ, ನನ್ನ ಕಷ್ಟ ತಪ್ಪುತ್ತಾನೆ ಇಲ್ಲ, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಆಲೋಚಿಸ್ತಾ ಇದ್ದರೆ ಈ ಒಂದು ದೀಪಾರಾಧನೆನ ಮಾಡಿ. ಯಾಕೆ ಅಂತಂದರೆ ವಿಷ್ಣುವಿಗೆ ಈ ತಂಬಿಟ್ಟಿನ ಆರತಿ ಅಂದರೆ ಬಹಳ ಇಷ್ಟ. ಅದರಲ್ಲೂ ಏಕಾದಶಿಯ ದಿನ ತಂಬಿಟ್ಟಿನ ಆರತಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗೋಗುತ್ತೆ. ಹಾಗಾಗಿ ಈ ತಂಬಿಟ್ಟಿನ ಆರತಿಯನ್ನು ಮಾಡಬೇಕಾಗುತ್ತೆ. ತುಂಬ ಸುಲಭ. ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳಿ, ಅದರ ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಮಿಶ್ರಣ ಮಾಡ್ಕೊಳ್ಬೋದು, ಇಲ್ಲ ಅಕ್ಕಿ ಹಿಟ್ಟಲ್ಲೇ ಮಾಡ್ಕೊಳ್ಬೋದು. ಹಾಗೆ ಸ್ವಲ್ಪ ಬೆಲ್ಲವನ್ನು ಕರಗಿಸಿ ಬೆಲ್ಲವನ್ನು ಕೂಡ ಸೇರಿಸಿ ಅನಂತರವಾಗಿ ದೀಪದ ಆಕಾರದಲ್ಲಿ ನೀವು ದೀಪವನ್ನು ತಯಾರು ಮಾಡ್ಕೊಳ್ಳಿ. ಅದಕ್ಕೆ ನೀವು 2 ಬತ್ತಿಗಳನ್ನು ಹಾಕಬೇಕಾಗುತ್ತೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವರೂಪವಾಗಿ 2 ಬತ್ತಿಗಳನ್ನು ಹಾಕಿ ತುಪ್ಪವನ್ನು ಹಾಕಿ ಅದರಲ್ಲಿ 2 ಏಲಕ್ಕಿ ಕಾಯಿನ ಹಾಕಿ ಅಥವಾ 5 ರೂಪಾಯಿ ನಾಣ್ಯವನ್ನು ನೀವು ಕೂಡ ಸೇರಿಸ್ಬೋದು. ಈ ರೀತಿ ಹಾಕ್ಬಿಟ್ಟು ನೀವು ಆ ದೀಪವನ್ನು ಬೆಳಗಿಸ್ಬೇಕಾಗುತ್ತೆ. ಜೋಡಿ ದೀಪಗಳನ್ನು ಕೂಡ ಮಾಡ್ಕೊಳ್ಬೋದು. ಒಂದೇ ದೀಪಕ್ಕೆ 2 ಬತ್ತಿಗಳನ್ನ ಕೂಡ ಹಾಕಿ ನೀವು ಬೆಳಗಿಸ್ಬೋದು. ದೀಪಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇಟ್ಟು ಒಂದೆರಡು ಪುಷ್ಪಗಳನ್ನು ಇಟ್ಟು ಆ ದೀಪವನ್ನು ವಿಷ್ಣುವಿನ ಮೂರ್ತಿಯ ಮುಂದೆ ಬೆಳಗಿಸ್ಬೇಕಾಗುತ್ತೆ. ಅನಂತರವಾಗಿ ವಿಷ್ಣುವಿಗೆ ಆರತಿಯನ್ನು ಕೂಡ ತೆಗಿಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ತಪ್ಪದೆ ಪಚ್ಚಕರ್ಪೂರದ ಆರತಿ, ಈ ದೀಪಾರಾಧನೆ ಆದ ನಂತರ ತಪ್ಪದೆ ಪಚ್ಚಕರ್ಪೂರದಿಂದ ವಿಷ್ಣುವಿಗೆ ಆರತಿಯನ್ನು ಮಾಡಿ. ಖಂಡಿತವಾಗಿಯೂ ವಿಷ್ಣುವಿನ ಅನುಗ್ರಹ ನಿಮಗೆ ಅತಿ ಶೀಘ್ರದಲ್ಲಿ ನಿಮಗೆ ದೊರಕುತ್ತೆ. ಈ ಒಂದು ದೀಪಾರಾಧನೆ ಮಾಡಿದ ನಂತರ ಆರತಿ ಎಲ್ಲ ಸಂಪೂರ್ಣವಾಗಿ ಉರಿದ ನಂತರ ಅದನ್ನು ಹತ್ತಿರದಲ್ಲಿ ಯಾವುದಾದ್ರೂ ಹಸು ಇದ್ದರೆ ಅದನ್ನು ಹಸುವಿಗೆ ಆಹಾರವಾಗಿ ನೀಡ್ಬೋದು. ಸ್ವಲ್ಪ ಪ್ರಸಾದವನ್ನು ನೀವು ಕೂಡ ಸೇವನೆ ಮಾಡ್ಕೊಳ್ಬೋದು, ಇಲ್ಲ ಹಸುವಿಗೆ ಕೂಡ ನೀವು ಅದನ್ನು ತಿನ್ನಿಸ್ಬೋದು, ಅಥವಾ ಹರಿಯೋ ನೀರಿಗೆ ನೀವು ನದಿಗೆ ನೀವು ಅದನ್ನು ಕೂಡ ಬಿಡ್ಬೋದು. ಈ ರೀತಿ ಮಾಡಿ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳೆಲ್ಲ ಕೇವಲ ಒಂದೇ ವಾರದಲ್ಲಿ ನಿಮ್ಮ ಸಮಸ್ಯೆಗಳು ದೂರ ಆಗ್ತಾ ಹೋಗುತ್ತೆ. ನೀವೇ ಆಶ್ಚರ್ಯ ಪಡ್ತೀರ. ಮನೆಯಲ್ಲಿ ಎಲ್ಲದರಲ್ಲೂ ಕೂಡ ಪಾಸಿಟಿವ್ ಎನರ್ಜಿ ಬರುತ್ತೆ. ಮನೆಯಲ್ಲಿ ಧನಾತ್ಮಕ ಶಕ್ತಿಯಿಂದ ಮನೆಯಲ್ಲಿರುವಂಥ ಎಲ್ಲರ ಮನಸ್ಸು ಕೂಡ ನಿರಾಳವಾಗುತ್ತೆ. ಒಂದು ಚೈತನ್ಯ ಬರುತ್ತೆ, ಧನಾಗಮನವಾಗುತ್ತೆ. ನಾನಾ ಮೂಲಗಳಿಂದ ಹಣದ ಹೊಳೆ ಹರಿಯುತ್ತೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಈ ಒಂದು ದೀಪಾರಾಧನೆಗೆ ಅಷ್ಟೊಂದು ಶಕ್ತಿ ಇದೆ. ಹಾಗೆ ಪಚ್ಚೆ ಕರ್ಪೂರದ ಆರತಿಯನ್ನು ಕೂಡ ನೀವು ಬೆಳಗ್ಸೋದನ್ನು ಮರಿಬೇಡಿ. ಯಾಕಂದರೆ ಪಚ್ಚೆ ಕರ್ಪೂರ ಅಂದರೆ ವಿಷ್ಣುವಿಗೆ ಅತ್ಯಂತ ಪ್ರಿಯಕರವಾದಂಥದ್ದು. ಹಾಗಾಗಿ ಇದನ್ನ ಪಚ್ಚೆ ಕರ್ಪೂರದ ಆರತಿಯನ್ನು ಕೂಡ ತಪ್ಪದೆ ಮಾಡಿ. ಹಾಗೆ ತುಳಸಿ ದಳವನ್ನು ಕೂಡ ಮರಿಬೇಡಿ. ಒಂದೇ ಒಂದು ಎಲೆ ಆದರೂ ಪರವಾಗಿಲ್ಲ, ತುಳಸಿ ದಳವನ್ನು ಇಡಬೇಕಾಗುತ್ತೆ. ತುಳಸಿ ಹಾರ ಹಾಕೋಕ್ಕೆ ಅನುಕೂಲತೆ ಇದ್ದರೆ ಹಾಕಿ, ಇಲ್ಲ ಒಂದೇ ಒಂದು ದಳವಾದರೂ ಸರಿ, ನೀವು ತುಳಸಿ ದಳವನ್ನು ನೀವು ಇಡಲೇಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಕಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲಿ ದೂರವಾಗಿ ಅದೃಷ್ಟ ನಿಮಗೆ ಹೊಲಿದು ಬರುತ್ತೆ. ಆಶ್ಚರ್ಯ ಪಡುವ ರೀತಿಯಲ್ಲಿ ನೀವು ಏಳಿಗೆಯನ್ನು ನೋಡ್ತೀರಾ. ಇವತ್ತಿನ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.